ಸುಮಾರು 35% ಶೇರ್ನೊಂದಿಗೆ ಇದು ಭಾರತದ ಅತಿ ದೊಡ್ಡ ಎಲೆಕ್ಟ್ರಿಕ್ ಟೂ ವೀಲರ್ ಕಂಪನಿ ಆಗಿದೆ. ಒಂದು ಆನ್ಲೈನ್ ಟ್ಯಾಕ್ಸಿ ಸರ್ವಿಸ್ ಬ್ರ್ಯಾಂಡ್ ಆಗಿ ಸ್ಟಾರ್ಟ್ ಆದ ಈ ಕಂಪನಿ ಇಂದಿಗೆ ಕೇವಲ 2 ವರ್ಷದಲ್ಲಿ ಸುಮಾರು 4 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿದೆ. ಎಸ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಮಾತಾಡ್ತಾ ಇರೋದು IPOಗೆ ಬರ್ತಿರೋ ಓಲಾ ಎಲೆಕ್ಟ್ರಿಕ್ ಬಗ್ಗೆ. 6146 ಕೋಟಿಗೆ ಬರ್ತಿರೋ ಈ IPO ಈ ವರ್ಷದ ಅತಿ ದೊಡ್ಡ IPO ಆಗಿದೆ. 2022ರಲ್ಲಿ ಇದರ ಮೊದಲ ಸ್ಕೂಟರ್ ಲಾಂಚ್ ಆಗಿದ್ದು ಇಂದಿಗೆ ಇದರ ಮಾರ್ಕೆಟ್ ಶೇರ್ 500% ಅಷ್ಟು ಹೆಚ್ಚಾಗಿದೆ. ಅದಲ್ಲದೆ ರೆವಿನ್ಯೂ ಕೂಡ 1200% ಅಷ್ಟು ಏರಿಕೆಯಾಗಿದೆ. ಆದರೆ 2022ರ ನಂತರ ಕಂಪನಿಯ ಲಾಸ್ ಕೂಡ ದುಪ್ಪಟ್ಟಾಗಿದೆ. ಬಜಾಜ್, TVS ಹಾಗೂ ಹೀರೋ ಅಂತ ದಿಗ್ಗಜ ಕಂಪನಿಗಳ ಮಧ್ಯೆ ಪೈಪೋಟಿಯಾಗಿ ನಿಂತಿರುವ ಈ ಕಂಪನಿ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್, ಪ್ಲಾಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಹಾಗೆ ತನ್ನ ಸಾಲ ತೀರಿಸಲು IPO ಮೂಲಕ 5500 ಕೋಟಿಯಷ್ಟು ಹಣವನ್ನು ಫ್ರೆಶ್ ಇಶ್ಯೂ ಮೂಲಕ ರೈಸ್ ಮಾಡಲು ಹೊರಟಿದ್ದಾರೆ. ಆಗಸ್ಟ್ 2ರಿಂದ 6ರವರೆಗೆ ಓಪನ್ ಆಗಿರುವ ಈ IPO 72ರಿಂದ 76ರ ಪ್ರೈಸ್ ಹಾಗೂ 195 ಶೇರ್ನ ಲಾಟ್ನಲ್ಲಿ ಬರ್ತಿದೆ. ಹಾಗೆ ಓಲಾ ಸ್ಕೂಟರ್ ಬಗ್ಗೆ ಇರುವ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ.